ಇದೆಲ್ಲ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ರೆ ಇನ್ನೊಂದು ಕಡೆಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಉಡುಪಿಗೆ ಬರಲಿದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಉಡುಪಿಗೆ? ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗ ಉಡುಪಿ ಕೃಷ್ಣ ಮಂದಿರಕ್ಕೂ ಕೂಡ ಹೋಗ್ತಾರೆ, ಕೃಷ್ಣ ನಗರಿಗೆ. ಅಲ್ಲಿ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಇಡೀ ಊರು ಕೇಸರಿಮಯವಾಗಿ ಹೋಗ್ಬಿಟ್ಟಿದೆ. ರೋಡ್ ಶೋ ಕೂಡ ಮಾಡ್ತಾರೆ. 2 ಕಿಲೋಮೀಟರ್ ಅವರು ರೋಡ್ ಶೋವನ್ನು ಮಾಡ್ತಾರಂತೆ. ಸೊ ಅಲ್ಲೂ ಕೂಡ ಎಲ್ಲ ತಯಾರಿನ ಮಾಡ್ಕೊಂಡಿದ್ರು. ಇವತ್ತು ರಿಹರ್ಸಲ್ ಕೂಡ ಮಾಡಿದರು. ಅವರು ಯಾವ ರಸ್ತೆಯಲ್ಲಿ ಹೋಗ್ತಾರೆ, ಯಾವ ರಸ್ತೆಗಳನ್ನು ಬ್ಲಾಕ್ ಮಾಡಬೇಕು, ಎಲ್ಲಿ ಇಳಿತಾರೆ, ಜನ ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಇಳಿದ್ರೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಡ್ಬೇಕು, ಇವೆಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೊಂದು ದೇವಸ್ಥಾನದಲ್ಲೂ ಕೂಡ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಳಿಕ ಕನಕದಾಸರ ಪುತ್ಥಳಿಗೂ ಕೂಡ ನಮಸ್ಕಾರವನ್ನು ಮಾಡಲಿದ್ದಾರೆ. ಮಧ್ವ ಸರೋವರಲ್ಲೂ ಕೂಡ ಭೇಟಿ ಕೊಟ್ಟು ತೀರ್ಥ ಪ್ರೋಕ್ಷಣೆಯನ್ನು ಕೂಡ ಮಾಡಿಕೊಳ್ಳಿದ್ದಾರೆ. ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಮಾಡಲಿದ್ದಾರೆ. ಸೊ ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಆಗಮಿಸ್ತಾರೆ. ಅದರಲ್ಲೂ ಕೂಡ ಉಡುಪಿಗೆ ಹೋಗ್ತಾರೆ. 2 ಕಿಲೋಮೀಟರ್ ರೋಡ್ ಶೋ ಕೂಡ ಮಾಡ್ತಾರೆ. ಕೃಷ್ಣನ ದರ್ಶನವನ್ನು ಕೂಡ ಮಾಡಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಮಠಕ್ಕೆ ಭೇಟಿ ಕೊಡ್ತಾರೆ. ಸೊ ಇನ್ನೊಂದು ಕಡೆಗೆ ಅಲ್ಲಿ ಭದ್ರತೆ ಹೆಚ್ಚಾಗಿ ಮಾಡ್ಕೊಳ್ಳಬೇಕಲ್ವಾ, ಪ್ರಧಾನಿ ಬಂದಿದ್ದಾರೆ ಅಂತೇಳಿ. ಹಾಗಾಗಿ ನೋ ಫ್ಲೈ ಝೋನ್ ಅಂತ ಹೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಅವರು ಓಡಾಡುವಂಥ ಜಾಗದಲ್ಲಿ 5 ಕಿಲೋಮೀಟರ್ ಸರೌಂಡಿಂಗಲ್ಲಿ ಸಮಾವೇಶದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ.